ಕುಂಚಿಟಿಗ ಸಮಾಜದ ಏಕೈಕ ಶಾಸಕ ಹಿರಿಯ ರಾಜಕಾರಣಿ ಶಿರಾ ಕ್ಷೇತ್ರ ಶಾಸಕರಾದ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ಜಿಲ್ಲೆಯ ಕುಂಚಿಟಿಗ ಸಮಾಜದ ವಿವಿಧ ಸಂಘಗಳ ಮುಖಂಡರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಒತ್ತಾಯಿಸಲಾಯಿತು. ಜೈ ಹಿಂದ್, ಜೈ ಕರ್ನಾಟಕ. ತುಮಕೂರು ನಗರದ ಕುಂಚಿಟಿಗ ಸಮುದಾಯ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಕುಂಚಿಟಿಗ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀಧರ್ ಅವರು, ರಾಜ್ಯದ 25ರಿಂದ 30 ಲಕ್ಷ ಜನಸಂಖ್ಯೆಯ ಕುಂಚಿಟಿಗ ಸಮಾಜದ ಏಕೈಕ ಶಾಸಕರಾಗಿರುವ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನೀಡಿ ನಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ನೀಡಬೇಕು. 5 ದಶಕಗಳಿಂದ ಸಾರ್ವಜನಿಕ ಬದುಕಿನಲ್ಲಿ ಸೇವೆ ಸಲ್ಲಿಸುತ್ತಿರುವ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ನಾಯಕರಾದ ಜಯಚಂದ್ರ ಅವರ ಅನುಭವ ಮತ್ತು ಹಿರಿತನವನ್ನ ಪರಿಗಣಿಸಿ ಕ್ಯಾಬಿನೆಟ್ ದರ್ಜೆಯ ಮಂತ್ರಿ ಸ್ಥಾನವನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದಂಥ ಡಿಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಜನಾಂಗದ ಪರವಾಗಿ ಒಂದು ಮನವಿಯನ್ನು ಅರ್ಪಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ತುಮಕೂರು ಜಿಲ್ಲೆ 10 ತಾಲೂಕುಗಳಲ್ಲಿ ಇರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ನಮ್ಮ ಜನಾಂಗದ ಹಿರಿಯರು, ಬುದ್ಧಿಜೀವಿಗಳು ಎಲ್ಲರೂ ಆಗಮಿಸಿದ್ದೀರಾ. ನಿಮಗೂ ಸಹ ಆದರವಾದ ಸ್ವಾಗತವನ್ನು ಬಯಸುತ್ತಾ, ಕಲೆ ಹಾಕಿ ಎಲ್ಲ ವಿದ್ಯಾವಂತರು, ಬುದ್ಧಿವಂತರು, ಬುದ್ಧಿಜೀವಿಗಳು ನಮ್ಮ ಜನಾಂಗದವ್ರನ್ನೆಲ್ಲ ಕಲೆ ಹಾಕಿ ಏನು ತೀರ್ಮಾನ ತಗೊಳ್ಬೇಕೋ ಅವತ್ತು ಅದನ್ನು ತೀರ್ಮಾನ ತಗೊಳ್ಳೋಣ. ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನನಗೆ ಬಲವಾಗಿದೆ. ಇದರೊಳಗೆ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಕೊಡದಿದ್ರೆ ಆ ರೀತಿಯಲ್ಲಿ ಮುಂದೆ ಹೋಗೋಣ. ಸಂಘದ ಮಾಜಿ ಅಧ್ಯಕ್ಷರಾದ ಆರ್ ಕಾಮರಾಜ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಬಿಆರ್ ಶಿವರಾಮಯ್ಯರವರು ಮಾತನಾಡಿ, ಜಯಚಂದ್ರ ಅವರಿಗೆ ಸಚಿವ ಸ್ಥಾನವನ್ನ ನಿರಾಕರಿಸಿದರೆ ರಾಜ್ಯದ ಕುಂಚಿಟಿಗರು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ವಿರುದ್ಧ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಅವಕಾಶ ಮಾಡಿಕೊಡದೆ ಸಚಿವ ಸ್ಥಾನವನ್ನ ನೀಡಬೇಕು ಎಂದು ಒತ್ತಾಯಿಸಿದರು. ಈಗಾಗಲೇ ಸನ್ಮಾನ್ಯ ಜಯಚಂದ್ರ ಅವರ ಬಗ್ಗೆ ನಮ್ಮ ಕಾಮರಾಜ್ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ. ನಾನು ಅದನ್ನು ಮತ್ತೆ ಅವರ ಇದನ್ನು ಹೇಳೋಕ್ಕೆ ಹೋಗೋದಿಲ್ಲ. ಒಂದಂತೂ ಸತ್ಯ, ಮುಂದಿನ ಏನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಇದೆ, ಆ ಎಕ್ಸ್ಪ್ಯಾನ್ಷನ್ನಲ್ಲಿ ಜಯಚಂದ್ರ ಅವರಿಗೆ ಕೊಡಲಿಲ್ಲ ಅಂತಂದರೆ ಭಾಳ ನಷ್ಟ ಉಂಟಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮತ್ತು ಸಮಾಜಕ್ಕಾಗಲಿ. ಸುಮಾರು 25ರಿಂದ 26, 27 ಲಕ್ಷ ಜನಸಂಖ್ಯೆ ಇರುವಂಥ ಈ ಸಮಾಜ, ಅದರಲ್ಲೂ ವಿಶೇಷವಾಗಿ ತುಮಕೂರು ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ಬೆಂಗಳೂರು ನಾರ್ತು, ಸೌತು, ಮೈಸೂರು ಈ ಎಲ್ಲ ಭಾಗದಲ್ಲಿ ಏನು ಸಮಾಜದ ಬಂಧುಗಳಿದ್ದಾರೆ, ಅವರಿಗೆ ಅವರ ಮನಸ್ಸಿಗೆ ಭಾಳ ನೋವಾಗ್ತದೆ. ಏಕೈಕ ಶಾಸಕರು, ಅದರ ಜೊತೆಯಲ್ಲಿ ಅವರ 78ರಿಂದ ಏನು ಶಾಸಕರಾಗಿ ಬಂದಿದ್ದಾರೆ, ಒಂದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲ ಅವರಿಗೆ. ಈ ಒಂದು ವಿಚಾರವಾಗಿ ರಾಜಕಾರಣದಲ್ಲಿ ನಾವು ಭಾಳ ಜನ ನೋಡ್ತಾ ಇರ್ತೀವಿ, ಭಾಳಷ್ಟು ಏರುಪೇರುಗಳಾಗಿರ್ತವೆ ಎಲ್ಲರೂ. ಆದರೆ ಇವತ್ತಿನವರೆಗೆ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದ ರಾಜಕಾರಣಿ ಇದ್ದಾರೆ ಅಂತಂದರೆ ಅವರು ಜಯಚಂದ್ರ ಅವರು. ಅದರ ಜೊತೆಯಲ್ಲಿ ಏನು ಇವತ್ತು ಜನ ಕುಡಿಯೋ ನೀರಿಗೆ ಬಳಸ್ತಾ ಇದ್ದಾರೆ, ಅವರು ಸಚಿವರಾಗಿದ್ದಂಥ ಜಿಲ್ಲಾ ಮಂತ್ರಿ ಆಗಿದ್ದಂಥ ಕಾಲದಲ್ಲಿ ಅದನ್ನು ಚಾನಲನ್ನು ಅಗಲೀಕರಣ ಮಾಡಿದ್ದಕ್ಕೆ ಇವತ್ತು ತುಮಕೂರು ಜಿಲ್ಲೆಗೆ ನಮ್ಮ ಪ್ರಮಾಣದ ನೀರನ್ನು ಪಡ್ಕೊಳ್ಳೋದಕ್ಕೆ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಅವಕಾಶ ಆಗಿರ್ತಕ್ಕಂಥದ್ದು. ಈ ಥರ ಮತ್ತು ಭದ್ರಾ ಮೇಲ್ದಂಡೆಗೆ ಅವ್ರು ಕೊಟ್ಟಂಥ ಆದ್ಯತೆ, ಇವತ್ತೇನಾದರೂ ಭದ್ರಾ ಮೇಲ್ದಂಡೆಯ ನೀರು ವಾಣಿವಿಲಾಸ ಸಾಗರಕ್ಕೆ ತಲುಪಿದೆ ಅಂತಂದರೆ ಜಯಚಂದ್ರ ಅವರ ಪಾತ್ರ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಥರ ಅಭಿವೃದ್ಧಿ ಕೆಲಸದಲ್ಲಿ ಒಂದು ಜಾಣತನವನ್ನು ಪ್ರದರ್ಶನ ಮಾಡೋದ್ರ ಮುಖೇನ ಕರ್ನಾಟಕ ರಾಜ್ಯದ ಅಭಿವೃದ್ಧಿ ಪಥದಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಯಚಂದ್ರ ಸಾಹೇಬರಿಗೆ ನಾವು ಜನಾಂಗ ಮತ್ತು ಸಾರ್ವಜನಿಕರು ತಿಳ್ಕೊಂಡಿದ್ದು, ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಪ್ರಥಮ ಲಿಸ್ಟ್ನಲ್ಲೇ ಜಯಚಂದ್ರ ಅವರಿಗೆ ಆದ್ಯತೆಯನ್ನು ಕೊಡ್ತಾರೆ ಅಂತಕ್ಕಂಥ ಖಾತ್ರಿ ಇತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಜಯಚಂದ್ರ ಅವರ ಹೆಸರನ್ನು ಕೈಬಿಡ್ತಕ್ಕಂಥದ್ದು ಅತ್ಯಂತ ವಿಷಾದನೀಯ ಮತ್ತು ದುಃಖದ ಸಂಗತಿ. ಏಕೈಕ ಶಾಸಕರನ್ನು ಹೊಂದಿರತಕ್ಕಂಥ ಇಂಥ ಸಣ್ಣ ಸಮುದಾಯದಲ್ಲಿ
ಇವತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಕುಂಚಿಟಿಗ ಒಕ್ಕಲಿಗರ ಸಂಘದ ಕಾರ್ಯದರ್ಶಿಗಳಾದ ಬಿವಿ ಶಿವರಾಜು, ಭಕ್ತರಹಳ್ಳಿ ದೇವರಾಜು, ದೊಡ್ಡಲಿಂಗಪ್ಪ, ಜಿಎನ್ ನರೇಂದ್ರ ಬಾಬು, ಹಿರಿಯ ವಕೀಲರು ಮತ್ತು ಕೆಂಪೇಗೌಡ ಪಟ್ಟಣ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾದ ಶಿವರಾಮಯ್ಯ ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್.